ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಳಗಾವಿ ಮೆಡಿಕಲ್ ಕಾಲೇಜ್ ಒಳಗಡೆ ಅಲ್ಲಿ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಈ ಅಲರ್ಟ್ ಸೈನ್ಸ್ ಕೋರ್ಸ್ಗಳ ಏನು ಒಂದು ಉಳಿಕೆಯಾಗಿವೆ ಆ ಒಂದು ಸೀಟ್ಗಳನ್ನು ಕೂಡ ಭರ್ತಿ ಮಾಡ್ಕೊತಾ ಇದ್ದಾರೆ. ಮತ್ತು ರಿಮ್ಸ್ ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಇದು ಆರಂಭವಾಗಿರುವಂಥದ್ದು. ಬೆಳಗಾವಿಯಲ್ಲಿರುವಂಥ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಅಥವಾ ಹುಬ್ಬಳ್ಳಿ ಧಾರವಾಡ ಸಮೀಪದಲ್ಲಿರುವಂಥವರು ಈ ರಿಮ್ಸ್ ಕಾಲೇಜಲ್ಲಿ ಅಲರ್ಟ್ ಹೆಲ್ತ್ ಸೈನ್ಸ್ ಪಡ್ಕೊಳ್ಬೋದು. ಇಲ್ಲಿ ಕೂಡ 10 ಕೋರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಅಭ್ಯರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂತಂದರೆ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಬೆಳಗಾವಿಗೆ ವಿಸಿಟ್ ಮಾಡಿಕೊಂಡು ಅಂದರೆ ರಿಮ್ಸ್ ಕಾಲೇಜಿಗೆ ಹೋಗಿ 9ನೇ ತಾರೀಕಿನ ಒಳಗಡೆ 8ನೇ ತಾರೀಕಿನ ಒಳಗಡೆ ನೀವು ನೋಂದಣಿ ಮಾಡ್ಕೋಬೇಕು. ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೋಗಿ ಇಲ್ಲಿ ವೆರಿಫೈ ಮಾಡ್ಕೋಬೇಕು. ಮತ್ತು 9ನೇ ತಾರೀಕಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಮೆರಿಟ್ ಆಧಾರದ ಮೇಲೆ ನಿಮ್ಮ ಪರ್ಸೆಂಟೇಜು ಮತ್ತು ಕಾಸ್ಟ್ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ಲಿಸ್ಟನ್ನು ಕೊಡ್ತಾರೆ. 9ನೇ ತಾರೀಕಿಗೆ ನೀವು ಅಡ್ಮಿಷನ್ ತೊಗೋಬೇಕಾಗತ್ತೆ. ಅದಕ್ಕಿಂತ ಮೊದಲು ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. 8ನೇ ತಾರೀಕಿನ ಒಳಗಡೆ ಹೋಗಿ ನೀವು ಅಂದರೆ 8ನೇ ತಾರೀಕಿಗೆ ಜನವರಿ 8 ಸಂಜೆ 4 ಗಂಟೆ ಒಳಗಾಗಿ ಆಸಕ್ತರು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಭ್ಯರ್ಥಿಗಳು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂಥವ್ರಿಗೆಲ್ಲ ಇದನ್ನು ಶೇರ್ ಮಾಡಿರಿ. ರಿಮ್ಸು ಮತ್ತು ಕಿಮ್ಸ್ ಎರಡೂ ಕಡೆಯೂ ಕೂಡ ಕಿಮ್ಸಲ್ಲಿ ಏನಾಗಿದೆಯಪ್ಪ ಅಂದರೆ 7ನೇ ತಾರೀಕಿಗಿದೆ. ಬಟ್ ಇಲ್ಲಿ ರಿಮ್ಸ್ ಒಳಗಡೆ 8ನೇ ತಾರೀಕಿಗಿದೆ. ಓಕೆ, ರಿಮ್ಸಲ್ಲಿ ಕೂಡ ಅಲರ್ಟ್ ಸೈನ್ಸ್ ಓಪನ್ ಆಗಿದೆ. ನೀವು ಅಲ್ಲಿ ಹೆಚ್ಚಿನ ಮಾಹಿತಿನ ವಿಚಾರಿಸ್ರಿ. ಆಮೇಲೆ ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ. ಅವ್ರು ಏನು ಮಾಡಬೇಕಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ ರೀ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಹೆಂಗೆ ಸೀಟ್ ಕೊಡ್ತಾರೆ ಹೇಳ್ರಿ, ಅದು ಪರ್ಸೆಂಟೇಜ್ ಬೇಸ್ ಮೇಲೆ ಕೊಡಾಕೊಂತಾರೆ. ಸೊ ಪರ್ಸೆಂಟೇಜ್ ನಿಮ್ಮದು 3rd ಇಯರ್ದ ಮೇಲೆ ಲೆಕ್ಕ ಆಗುತ್ತೆ. ನಿಮ್ಮ ಹತ್ರ ಇನ್ನೂ ರಿಸಲ್ಟೇ ಬಂದಿಲ್ಲ ಅಂಥವ್ರುಗಳು ಏನಪ್ಪ ಅಂತಂದ್ರೆ ಇದಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳೋದಿಲ್ಲ.